AKV ಅಲ್ಲ, ಅದು AVK ರೋಡ್. AVK ರೋಡು, ಚನ್ನಬಸಪ್ಪ ಅಂಗಡಿ. ಎಲ್ಲಿ ಬಂದಿದ್ದೆ ಇವತ್ತು? ಸ್ವಪ್ನ ಬುಕ್ ಸ್ಟಾಲ್. ಸ್ವಪ್ನ ಬುಕ್ ಸ್ಟಾಲ್ ಬೆಂಗಳೂರಲ್ಲಿ ದೊಡ್ಡದಿದೆ, ನೋಡಿದೀಯಾ? ಅಲ್ಲೊಂದು ದೊಡ್ಡದು, ಅಲ್ಲೇ ಇರೋದು ಹೆಡ್ ಆಫೀಸ್. ಅದು ದಾವಣಗೆರೆ AVK ಕಾಲೇಜ್ ರೋಡಲ್ಲಿ ಒಂದು ಬ್ರಾಂಚನ್ನು ಇಟ್ಟಿದ್ದಾರೆ. ಸ್ವಪ್ನ ಬುಕ್ ಸ್ಟಾಲ್ ಏನೆಲ್ಲ ನೋಡಿದೆ? ಒಂದ್ಸಲ ಹೋಗಿದ್ದಲ್ಲ ಮೇಲ್ಗಡೆ ಬುಕ್ಸ್ ನೋಡ್ಲಿಕ್ಕೆಲ್ಲ, ನೀನೇನೋ ತಗೊಂಡಿದ್ದಲ್ಲ, ಯಾವುದೋ ಬುಕ್ ಅದು. ಫಸ್ಟ್ ಟೈಮ್ ಹೋದಾಗ ಅವಾಗ ಏನೋ ತಗೊಂಡಲ್ಲ ಬುಕ್ಕು. ಮತ್ತೇನು ತಗೊಂಡಿದ್ದೆ ಅವತ್ತು? ಅಕ್ಕ ನೀನು ಇಬ್ರು ತಗೊಂಡ್ರಲ್ಲೋ? ಚಾಕ್ಲೇಟ್ ತಗೊಂಡ. ಇವತ್ತು ಏನೋ ಚಾಕ್ಲೇಟ್ ತಗೊಂಡೆ. ಏನು ತಗೊಂಡೆ? ಕಿಟ್ಕ್ಯಾಟ್ ತಗೊಂಡ. ಏನೋ ವಿಶೇಷ? ನಾಳೆ ಎಲ್ಲ ಹೋಗ್ತಾ ಇದ್ರಿ ಅಂತ ಕೇಳಿದೆ. ನಾಳೆ ಎಲ್ಲಿ ಹೋಗ್ತಾ ಇದ್ರಿ? ಯಾರ್ದಪ್ಪ ಗೃಹ ಪ್ರವೇಶ? ಯಾವ ದಾದಿದು? ಬ್ಯಾಂಕ್ ದಾದಿದು. ಎಲ್ಲಿ ಕಟ್ತಾ ಇದಾರೆ ಮನೆ? ಚಳ್ಳಕೆರೆ, ಜಂಬಾನಟ್ಟಿ. ಎಲ್ಲಿ ಕಟ್ತಾ ಇದ್ದಾರೆ? ಅವ್ರ ಸ್ವಂತ ಊರದು, ಅಲ್ಲಿ ಕಟ್ತಾ ಇದ್ದಾರೆ. ನೀನು ಎಷ್ಟನೇ ಕ್ಲಾಸ್ ಈಗ? 5th ಸ್ಟ್ಯಾಂಡರ್ಡು. ಅಂದ್ರೆ ಪ್ರೈಮರಿ ಎಜುಕೇಶನ್ ಮುಗೀತು ನಿಂದು ಈಗ. ಲಾಸ್ಟ್ ಬ್ಲಾಗ್ ಅಲ್ಲಿ 4th ಇದ್ದೆ, ಈ ಬ್ಲಾಗ್ ಅಲ್ಲಿ 5th ಇದೆಯಾ? ನೆಕ್ಸ್ಟ್ ಬ್ಲಾಗ್ ಅಲ್ಲಿ 6th ಇರ್ತೀಯಾ? ಅಂದ್ರೆ ನೀನ್ ವರ್ಷಕ್ಕೆ ಒಂದೇ ಬ್ಲಾಗ್ ಮಾಡೋದಾ? ಅಲ್ಲ, ಸಮ್ಮರ್ ಹಾಲಿಡೇಸ್ ಅಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ಯಪ್ಪ? ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ಏನಿಲ್ವಾ? ಪ್ಲಾನೇ ಇಲ್ಲ ನಿಂದು? ದುಡ್ಡಿಲ್ಲ? ದುಡ್ಡು ಕೊಡೋದ? ಪ್ಲಾನ್ ಇಲ್ಲ. ಅಕ್ಕನಿಗೆ ರಜಾ ಇಲ್ಲ. ರಜಾ ಆದ್ರೆ ಎಲ್ಲಿಗೆ ಹೋಗ್ಬೇಕಂತಿದ್ಯಾ? ಯಾವ ಪ್ಲೇಸಿಗೆ ಹೋಗ್ಬೇಕಂತಿದ್ಯಾ ಹೇಳಿ, ಕರ್ಕೊಂಡು ಹೋಗ್ತೀನಿ. ಜಪಾನು? ಅಮ್ಮ ಕಚ್ಚುಕುಚ್ಚಿ, ನಮಗೆ ಬರಲ್ಲ ಜಪಾನು. ಸದ್ಯಕ್ಕೆ ಇಂಡಿಯಾದಲ್ಲಿ ಹೇಳೋ. ಇಂಡಿಯಾದಲ್ಲಿ ನಮ್ಮ ಸ್ಟೇಟಲ್ಲಿ ಅಥವಾ ಅಕ್ಕಪಕ್ಕ ಸ್ಟೇಟ್ಗೆ ಹೇಳೋ. ಕೇರಳ. ಓಹೋ, ಕೇರಳದಲ್ಲಿ ಹೋಗ್ಬೇಕು. ಕೇರಳದಲ್ಲಿ ಎಲ್ಲೋ ಹೋಗ್ಬೇಕು? ಎಲ್ಲಿ ಪ್ಲೇಸ್? ಏನೇನು ಪ್ಲೇಸ್ ಗೊತ್ತು ನಿನಗೆ ಕೇರಳದಲ್ಲಿ? ಯಾವ್ಯಾವ ಜಾಗ ಗೊತ್ತು? ಕೇರಳ ನೋಡೇ ಇಲ್ಲ? ನಾನು ನೋಡಿದ್ದೀನಪ್ಪ. ಕೊಚ್ಚಿನ್ ಹೋಗ್ಬೇಕಾ? ಮನ್ನಾರ್ ಹೋಗ್ಬೇಕಾ? ಆಮೇಲೆ ಕೇರಳ ಬಿಟ್ರೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಹೈದರಾಬಾದಲ್ಲಿ ಏನಿದೆಯೋ? ಅಯ್ಯೋ, ಬಿರಿಯಾನಿ ತಿನ್ನಕ್ ಹೈದರಾಬಾದಿಗೆ ಹೋಗ್ತೀನೋ? ಬಿರಿಯಾನಿ ತಿನ್ನಕ್ ಮನೆಯಲ್ಲ ನಿಮ್ಮಮ್ಮ ಮಾಡ್ತಾಳಪ್ಪ ಬಿರಿಯಾನಿ. ಸರಿ, ನಿನಗೆ ಯಾವ್ಯಾವ ಬಿರಿಯಾನಿ ಇಷ್ಟ ಹೇಳಪ್ಪ, ಹೋಗ್ಲಿ. ಎರಡು ಹೆಸರು ಹೇಳಪ್ಪ, ನಮಗೂ ಗೊತ್ತಾಗ್ಲಿ. ದಮ್ ಬಿರಿಯಾನಿ ನಾನು ಯಾವತ್ತೂ ತಿಂದಿಲ್ಲ, ಅದು ನನ್ನ ಫೇವರೇಟ್. ದಮ್ ಬಿರಿಯಾನಿ, ಓಕೆ. ತಿಂದಿಲ್ಲ, ಅದು ನನ್ನ ಫೇವರೇಟ್. ಅದು ಇದು ಹಂಡಿ ಬಿರಿಯಾನಿ. ಹಂಡಿ ಬಿರಿಯಾನಿ, ಓಕೆ. ಟಿಕ್ಕಾ ಬಿರಿಯಾನಿ. ಅಬ್ಬಾ, ನನಗೆ ಗೊತ್ತಿಲ್ಲಲ್ಲ ಹೆಸರುಗಳು. ಮೂರು ನಿನಗೆ ಇಷ್ಟನಾ? ಹೈದರಾಬಾದಲ್ಲಿ ಇನ್ನೇನಿದೆ ಫೇಮಸ್? ಓಕೆ, ಹೈದರಾಬಾದ್ ಕರ್ಕೊಂಡು ಹೋಗ್ತೀನಿ ಬಿಡಪ್ಪ. ನೋಡಿ, ಡಿಸೈಡ್ ಮಾಡ್ಕೊ, ಹೈದರಾಬಾದ್ ಹೋಗ್ಬೇಕಾ ಕೇರಳ ಹೋಗ್ಬೇಕಾ ಅಂತ ಡಿಸೈಡ್ ಮಾಡ್ರಿ. ಮೇ ತಿಂಗಳಲ್ಲಿ ಹೋಗೋಣ, ಓಕೆನಾ? ಮೇ ತಿಂಗಳಲ್ಲಿ ಪಕ್ಕ. ಇಲ್ಲ, ಅಕ್ಕನಿಗೆ ಒಂದು ವಾರ ರಜಾ ಇದೆ ಅಂತೆ, ಅವಾಗ ಹೋಗೋಣ, ಸುಮ್ನಿರು. ಮತ್ತೇನ್ ಸಮಾಚಾರ? ಯಾರೆಲ್ಲ ಬಂದಿದ್ರಿ ಇವತ್ತು ಶಾಪಿಂಗ್ಗೆ? ನಾನು, ಡ್ಯಾಡ, ಅಮ್ಮ, ಕಾಕಿ. ಮತ್ತೆ ಎಲ್ಲಿ ನಿಮ್ಮಮ್ಮ ಕಾಕಿ ಕಾಣ್ತಾ ಇಲ್ಲ? ಶಾಪಿಂಗ್ ಮಾಡಕ್ ಹೋಗೋದು. ಯಾವ ಚನ್ನಬಸಪ್ಪದಲ್ಲಿ ಶಾಪಿಂಗ್ ಹೋಗಿದ್ದಾರಾ? ಭಾರಿ ದುಡ್ಡು ಐತಪ್ಪ ನಿಮ್ಮ ಅಮ್ಮನ ಹತ್ರ. ಮತ್ತೇನು ಪ್ರಧಾನ ಸಮಾಚಾರ? ಸ್ಕೂಲ್ ಇಲ್ಲ, ನೀನು ಸಮ್ಮರ್ ಹಾಲಿಡೇನ ಹೆಂಗೆ ಕಳೀತಾ ಇದೀಯಾ? ಎಷ್ಟು ಗಂಟೆಗೆ ಎದ್ದೇಳ್ತಾ ಇದೀಯಾ ಡೈಲಿ? ಇವತ್ತು 10 ಗಂಟೆಗೆ ಎದ್ದೆ. ಡೈಲಿ ಅಂದ್ರೆ 2 ಇಲ್ಲ 1 ಗಂಟೆಗೆ. 1 ಗಂಟೆ ನೈಟ್ ಅಲ್ಲ ನಾನು ಕೇಳ್ತಾ ಇರೋದು, ಡೇ ಟೈಮು. ಅಯ್ಯೋ, ಇಲ್ಲ. ನಿನ್ನೆ 12:30 ಮಲಗಿದ್ದೆ. ಇವತ್ತು ಗೊತ್ತಿಲ್ಲ. ಬೇಗ ಮಲಗಬೇಕು, ಬೇಗ ಎದ್ದೊಳ್ಬೇಕು. ಮತ್ತೆ ಸಮ್ಮರ್ ಕ್ಯಾಂಪ್ ಎಲ್ಲ ಯಾಕೆ ಸೇರ್ತಾ ಇಲ್ಲ? ಸಮ್ಮರ್ ಕ್ಯಾಂಪ್ ಸೇರ್ಬೇಕು.
ಐಡಿಕೆ ಕ್ರಿಕೆಟಿಗೆ ಹೋಗು, ಕ್ರಿಕೆಟ್ಗೆ ಅಕಾಡೆಮಿಕ್, ಓಕೆನಾ? ನೋ, ಯಾಕೆ? ಐಡಿಕೆ. ಐಡಿಕೆ ಅಂದ್ರೆ ಐ ಡೋಂಟ್ ನೋ. ಯು ಡೋಂಟ್ ನೋ, ಐ ಆಮ್ ಟೆಲ್ಲಿಂಗ್. ನೋ, ಯು ಶುಡ್ ಗೋ. ಓಕೆ ದೆನ್, ಬಾಯ್, ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲ ನನ್ನ ವ್ಯೂವರ್ಸ್ಗೆ ಏನು ಹೇಳ್ತೀಯಪ್ಪ? ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್. ಹೌದಾ, ನಿನಗೆ ಇಷ್ಟ ಆಗುತ್ತಾ ಈ ಚಾನಲ್? ಚೆನ್ನಾಗಿದೆಯಾ? ಯಾವ ವಿಡಿಯೋ ಇಷ್ಟ ಆಯ್ತು ನಿನಗೆ? ಎಲ್ಲ ಚೆನ್ನಾಗಿದ್ದಾವೆ. ಎಲ್ಲ ಚೆನ್ನಾಗಿದಾವ? ನೀನು ಮಾಡ್ತೀಯಾ ವಿಡಿಯೋ? ವಾಯ್ಸ್ ಓವರ್ ಕೊಡ್ತೀಯಾ? ಓಕೆ, ಆಲ್ ದ ಬೆಸ್ಟ್. ಹಾ, ಹೇಳು, ಕೊಡು. ಇವಾಗ ನಿನ್ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಕೇಳು. ಸೊ ಡ್ಯಾಡಾ, ನಿನಗೆ ನಾನು ಕೆವಿಸಿ ತರ ಕ್ವಶನ್ ಕೇಳ್ತೀನಿ. ಹೌದು, ಕೇಳಪ್ಪ, ಮರ್ಯಾದೆ ತೆಗಿಬೇಡ. ವಿಡಿಯೋ ಬೇರೆ ಮಾಡ್ತಾ ಇದೀಯಾ? ಸಿಂಪಲ್ ಕ್ವಶನ್ ಕೇಳೋ. ನಿಮ್ ಡ್ಯಾಡ ಓಲ್ಡ್ ಈಸ್ ಗೋಲ್ಡ್. ನಾವಿಲ್ಲಿ ಬಂದಿದ್ದಕ್ಕೆ ಮೇನ್ ಪರ್ಪಸ್ ಏನು? ನಾವಿಲ್ಲಿ ಬಂದಿದ್ದಕ್ಕೆ ಮೇನ್ ಪರ್ಪಸ್ ಅಂದ್ರೆ, ನಾಳೆ ಗೌರಿ ದಾದಿ ಅವರ, ಅಂದ್ರೆ ನಿನ್ನ ದಾದಿ, ನನ್ನ ಚಿಕ್ಕಮ್ಮ ಅವರ ಮನೆ ಇನಾಗ್ರೇಷನ್ ಇದೆ. ಅವರಿಗೆ ಗಿಫ್ಟ್ ತಗೊಳ್ಳೋದಕ್ಕೆ ಎವಿಕೆ ಕಾಲೇಜ್ ರೋಡ್ ದಾವಣಗೆರೆಗೆ ಬಂದು, ಅಲ್ಲಿ ಸ್ವಪ್ನ ಬುಕ್ ಸ್ಟಾಲ್ ಇದೆ, ಅಲ್ಲಿ ಒಂದು ಗಿಫ್ಟ್ ತಗೊಂಡಿದೀವಿ. ಓಕೆ ಓಕೆ ಓಕೆ. ಯುವರ್ ಸೆಕೆಂಡ್ ಕ್ವಶನ್. ಓಕೆ, ರೆಡಿ? ಯೆಸ್, ಐ ಆಮ್ ಆಲ್ವೇಸ್ ರೆಡಿ. ಇದು ಪ್ರಿಯಾಂಕಾ ಕಾಕಿ ಇಲ್ಲಿ ಎದಕ್ಕೆ ಬಂದಿದ್ದಾರೆ? ಅವರು ಇಲ್ಲಿ ಬಂದಿದ್ದಾರೆ, ನಾಳೆ ನಮ್ ಜೊತೆಗೆ ಅವರು ಕೂಡ ಬರ್ತಾರೆ. ಓಕೆ ಓಕೆ. ನೀವು ಮೀನ್ಸ್ ವರ್ಲ್ಡ್ ಚಾನಲ್ ಬಗ್ಗೆ ಏನ್ ಹೊಗಳ್ತೀರಾ? ಮೀನ್ಸ್ ವರ್ಲ್ಡ್ ಚಾನಲ್ ಒನ್ ಆಫ್ ದ ಬೆಸ್ಟ್ ಚಾನಲ್ ಕುಕಿಂಗ್ಗೆ. ಅವ್ರು ಕುಕಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ವಿಡಿಯೋ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಎಡಿಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ದಯವಿಟ್ಟು ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಮೀನ್ಸ್ ವರ್ಲ್ಡ್ ತುಂಬಾ ಎಫರ್ಟ್ ಆಗ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದೀನಿ. ಅವ್ರು ವಿಡಿಯೋ ಚೆನ್ನಾಗಿ ಎಡಿಟಿಂಗ್ ಮಾಡ್ತಾರೆ ಅಂಡ್ ಐ ಅಪ್ರಿಶಿಯೇಟ್ ಅವರ್ ವರ್ಕ್. ಹಾಗೇನೆ ಅವ್ರ ಮಗ ಪ್ರಧಾನ್ ಇದಾನಲ್ಲ, ಅವ್ನು ತುಂಬಾ ಸಪೋರ್ಟ್ ಮಾಡ್ತಾನೆ ಅವ್ರ ಮಮ್ಮಿಗೆ, ಯಾವ ರೀತಿ ವಿಡಿಯೋ ಮಾಡಬೇಕು, ಯಾವ ರೀತಿ ಎಡಿಟಿಂಗ್ ಮಾಡಬೇಕು, ಅಂಡ್ ತುಂಬಾ ವಿಷಯಗಳನ್ನ ಹೇಳ್ತಾ ಇರ್ತಾನೆ ಅವನು. ಅದು ಬಹಳ ಖುಷಿ ಆಗುತ್ತೆ. ಅವ್ನು ಇವನ್ 4th ಸ್ಟ್ಯಾಂಡರ್ಡ್ ಆದ್ರೂ he is having lot of knowledge regarding video. ಮಾಡ್ತೀನಿ. ವಿಡಿಯೋಸ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನನ್ನ ಬ್ರೈನ್ಗೆ ನಾನು ಕೆಲಸ ಕೊಡಬೇಕು, ಹಾಗೇನೆ ಒಂದು ಕ್ರಿಯೇಟಿವಿಟಿ, ನನ್ನಲ್ಲಿರುವಂತ ಒಂದು ಆಸಕ್ತಿ ಏನು ಕ್ರಿಯೇಷನ್ ಇದೆ ನನ್ನಲ್ಲಿ, ಅದು ಅಭಿರುಚಿನ ಜಾಸ್ತಿ ಮಾಡಬೇಕು. ನಿಮ್ದು ಚಾನಲ್ ಮಾನಿಟೈಸ್ ಆಗಿದೆಯಾ? ನನ್ನ ಒಂದ್ ಚಾನಲ್ ಮಾನಿಟೈಸ್ ಆಗಿತ್ತು, ಅದು ಟೆಕ್ನಿಕಲ್ ಎರರ್ ಇಂದ ಅದು ಹೋಗ್ಬಿಡ್ತು. ಹಾಗಾಗಿ ನಾನು ನನ್ನ ಕಷ್ಟನ ಬಿಡ್ಲಿಲ್ಲ, ಮತ್ತೊಂದ್ಸಲ ನಾನು ಇನ್ನೊಂದು ಚಾನಲ್ ನ ಮಾಡಿದೀನಿ, ಅದನ್ನು ಕೂಡ ಮಾನಿಟೈಸ್ ಮಾಡ್ಕೊಳ್ತೀನಿ ಇಷ್ಟರಲ್ಲೇ. हाय प्रधान, कैसे हो? मैं ठीक हूँ. आपका नाम प्रधान और कुछ है उसके सामने आगे पीछे? प्रधान यू. ओ यू, प्रधान यू, या सुपर नेम. आप क्या बनना चाहते हो बड़े होने के बाद? मैं IAS बनना चाहता हूँ. ओ नाइस, वेरी गुड. लेकिन मुझे एक साइड बिजनेस भी करना है. अरे IAS होने के बाद साइड बिजनेस क्यों चाहिए भाई? मुझे चाहिए, मैं यूट्यूबर भी बनना चाहती ओ माय गॉड, तुम तुम्हारा पापा के लिए यूट्यूबर बनोगे और पापा के लिए फॉलो करते हो? तुम्हारा पापा यूट्यूबर है इसलिए? ऐसे नहीं करना है बेटा. IAS बनने के बाद तुम्हें टाइम नहीं मिलता. अच्छा सपना है तेरा, इसलिए तू स्वप्ना बुक स्टॉल गया था क्या? नाइस जोक. और तुम्हारा मम्मी के एक चैनल भी है, क्या नाम है उसका? मीन्स वर्ल्ड. ये चैनल क्या करते हैं उसमें मम्मी? किचन व्लॉग, फूड व्लॉग बनाते हैं. ಕಿಚನ್ ಫುಡ್ ಬ್ಲಾಗ್ बनाते हैं. अच्छा, ಮತ್ತೆಲ್ಲ ಏನೆಲ್ಲ ಮಾಡ್ತಾರೆ? ಎಲ್ಲ ಕಿಚನ್ ಮೇಕವರ್ ಮಾಡಕ್ಕಂತ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ತುಂಬಾ ರಜಾನಾ ನಿನಗೆ? ಎಷ್ಟು ದಿನ ರಜಾ ಮಾಡಿದ್ದಾರೆ? ಸಮ್ಮರ್ ಹಾಲಿಡೇಸ್. ಸಮ್ಮರ್ ಹಾಲಿಡೇ ಅಲ್ಲಿ ಏನ್ ಮಾಡ್ತಾ ಇದೀಯಾ? ನಿದ್ದೆ ಹೊಡಿ. ಹಾ, ಎಲ್ಲೋಗಿದ್ದೆ? ಸ್ವಲ್ಪ ದಿನ ಇರ್ಲಿಲ್ಲ ಊರಲ್ಲಿ. ನಾನು ಕಾಲ್ಕೆರೆ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ. ಏನೇನ್ ಮಾಡಿದೆ ಅಲ್ಲಿ? ಆಟ ಆಡಿದೆ. ಹಾ, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದೆ. ಕ್ರಿಕೆಟ್ ಆಡ್ದ? ಏನಪ್ಪಾ ಕ್ರಿಕೆಟ್ ಅಲ್ಲಿ ಅಂತ ವಿಶೇಷ ನಿನಗೆ? ಏನ್ ಬ್ಯಾಟರಾ ಬೌಲಿಂಗಾ ನಿಂದು? ನಾನು ಎಲ್ಲ ಆಲ್ರೌಂಡ್ರು. ಅಬ್ಬಾ. ಆಮೇಲೆ ನಾನು ಅದು
ಬರ್ಬೇಕಾದ್ರೆ ವಾಪಸ್ ಮನೆಗೆ ಹ್ಮ್. ಬೆಳಗ್ಗೆ ಕ್ರಿಕೆಟ್ ಆಡಿದ್ವಿ. ಹಾ ಅದ್ರಲ್ಲಿ ಎಷ್ಟು ಶಾರ್ಟ್ ಹೊಡಿದ್ವಿ. ಹೌದಾ? ಚೌಕಾಬಾರನು ಆಡಿದ್ವಿ. ಇನ್ನೇನೆಲ್ಲ ಆಡಿದ್ರಿ? ಚೌಕಾಬಾರ ಆಡಿದ್ವಿ, ಬಿಲ್ಲು ಬಾಣ ಆಡಿದ್ವಿ, ಹಾ ಕ್ರಿಕೆಟ್ ಆಡಿದ್ವಿ, ಆಮೇಲೆ? ಆಡಿದ್ವಿ, ಸ್ಲೇಕನ್ ಲ್ಯಾಡರ್ ಆಡಿದ್ವಿ, ಕುಂಟೆಬಿಲ್ಲೆ ಆಡಿದ್ವಿ. ಅಯ್ಯಪ್ಪ, ಎಷ್ಟೊಂದು ಆಟ ಆಡ್ಬಿಟ್ಟಿದ್ಯಲ್ಲೋ ನಿಮ್ಮ ಅಜ್ಜಿ ಮನೆಗೆ ಹೋಗಿ. ನಮ್ಮ ಕಸಿನ್ಸು ಬಂದಿದ್ರು. ಯಾರ್ಯಾರು ಬಂದಿದ್ರು? ಸನಿಯಾ, ಬಾಹು. ಸನಿಹಾ, ಬಾಹು ಬಂದಿದ್ರಾ? ಬಾಹು ಫುಲ್ ಬಾಹು ಅದ್ ನೆಕ್ ನೇಮ್. ಒಂದು ಅವನ ಹೆಸರು, ರಿಯಲ್ ಹೆಸರು? ಪೂರ್ವಜಿತ್. ಪೂರ್ವಜಿತ್ತ. ಸನಿಹಾ, ಪೂರ್ವಜಿತ್ ಬಂದಿದ್ರೇನು? ಲಾವ್ಯ ಬರಕ್ಕಾಗಿಲ್ಲ. ಹೌದಾ? ಅಲ್ಲಪ್ಪ, ಯಾವತ್ತಾದ್ರೂ ನಿಮ್ಮ ಅಜ್ಜಿ ಮನೆಗೆ ಹೋಗಿದ್ದ ಮೊದ್ಲು ಒಬ್ನೇ? ಇಲ್ಲ, ಈ ಸಲ ಏನ್ ಹಂಗೆ ಹೋಗ್ಬಿಟ್ಟಿದ್ಯಾ? ಏನ್ ವಿಷಯ? ಕರೋನಾ ಟೈಮಲ್ಲಿ ಅಕ್ಕನ ಜೊತೆ ಹೋಗಿದ್ದೆ. ಕರೋನಾ ಟೈಮು, ಕರೋನಾ ಆಗಿ 5 ವರ್ಷ ಆಯ್ತು ಬಿಡು. ಕರೋನಾ ಬಂದು 5 ವರ್ಷ ಹೋಯ್ತು. 5 ವರ್ಷದ ಮೇಲೆ ಒಂದ್ಸಲ ನಿಮ್ಮ ಅಜ್ಜಿ ಮನೆಗೆ ಒಬ್ಬನೇ ಹೋಗ್ಲಿಲ್ಲ. ಈ ಸಲ ಹೋದ ಏನೇನ್ ಮಾಡಾಕಿತ್ತು ನಿಮ್ಮ ಅಜ್ಜಿ? ಒಂದು ದಿನ ನಾನು ಹೋಗಿದ್ದು 4. ಮನೆಲ್ಲ ಮನೆಗೆ ಬಿಟ್ಬಿಟ್ಟು ಗಾಡಿನ ಕೂಡ ವಾಶ್ ಮಾಡಿಸ್ದೆ. ಅರೌಂಡು 8:30 ನೈಟ್ ಆಗಿದೆ. ಗಾಡಿಯೆಲ್ಲ ಸಂಪೂರ್ಣ ವಾಶ್ ಮಾಡಿದ ಮೇಲೆ ಫ್ರೆಶ್ ಆಗಿರುತ್ತೆ ಟ್ರಾವೆಲ್ ಮಾಡೋದಕ್ಕಿಲ್ಲ ಅಂದರೆ ಗಾಡಿಯಲ್ಲಿ ನಾವು ಹಾಗೇ ಸ್ಮೆಲ್ ಬರ್ತಾ ಇರುತ್ತೆ. ಯಾಕಂದರೆ ಇತ್ತೀಚೆಗೆ ನಾನು ಬೈಕ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ, ಕಾರ್ನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಕಾರ್ ಓನ್ಲಿ ಫಾರ್ ಫ್ಯಾಮಿಲಿ ಟ್ರಿಪ್ಪಿಗೆ ಅಥವಾ ಲಾಂಗ್ ಎಲ್ಲ ಹೋದಾಗ ಮಾತ್ರ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಶಾಪಿಂಗ್ ಅವ್ರು ಹೋದಾಗ ನಾವೇನು ಶಾಪಿಂಗ್ ಹೋಗಲ್ಲ, ಹಾಗಾಗಿ ನಾನು ನನ್ನ ಮಗ ಕಾರಲ್ಲೇ ಕೂತಿರ್ತೀವಿ. ಕಾರಲ್ಲೇ ಕೂತು ಸುಮ್ಮನೆ ಅಲ್ಟೆ ಹೊಡೆಯೋಕ್ಕಿಂತ ಏನಾದರೂ ಮಾಡೋಣ ಅಂತೇಳಿ ಈ ಥರ ಅವನಿಗೂ ಕೂಡ ಇಂಟ್ರೆಸ್ಟ್, ಈ ಥರ ಬ್ಲಾಗಿಂಗ್ ಮಾಡೋದು ನನಗೂ ಕೂಡ ಇಂಟ್ರೆಸ್ಟ್ ಇದೆ. ಹಾಗಾಗಿ ಈ ಥರ ಮಾತಾಡ್ತಾ ಇದ್ವಿ. ಈ ಸಲ ಮಾತ್ರ ಅವ್ನು ನಾನೇ ನಿನಗೆ ಇಂಟ್ರೂ ಮಾಡ್ತೀನಿ ಅಂತೇಳಿ ಅವನಿಗೇನು ತಿಳಿತದೋ ಅದನ್ನ ಪ್ರಶ್ನೆಯನ್ನು ಕೇಳ್ದ. ಆ ಪ್ರಶ್ನೆಯನ್ನು ಕೇಳುವಾಗ ನನಗೆ ಅನಿಸ್ತಿತ್ತು ತುಂಬ ಮೆಚೂರ್ಡಾಗಿ ಅವನು ಪ್ರಶ್ನೆಯನ್ನು ಕೇಳಿದ್ದಾನೆ ಅಂತೇಳಿ ನನಗೆ ಅನಿಸ್ತು. ನಿಮಗೆ ಏನೆಲ್ಲ ಅನ್ನಿಸ್ತಾ ಇದೆ ಅನ್ನೋದು ಕೂಡ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ನಮ್ಮ ಪ್ರಧಾನ್ ಈಗ 4th ಪಾಸ್ ಆಗಿದ್ದಾನೆ, 5th ಸ್ಟ್ಯಾಂಡರ್ಡಿಗೆ ಹೋಗ್ತಾನೆ. ಅವನಿಗೊಂದು ದೊಡ್ಡ ಕನಸಿದೆ, ಅವನೇನಾದರೂ ಮಾಡಬೇಕು ಜೀವನದಲ್ಲಿ ಅಂತೇಳಿ. ನಾನು ಕೂಡ ಯೂಟ್ಯೂಬ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಬೇಡಪ್ಪ, ನಾವಾಗಿದ್ದೆ ಸಾಕು, ನೀನು ಮುಂದೆ ಏನಾದರೂ ಮಾಡು ಅಂತೇಳಿ ಹೇಳಿದೆ. ಅವರವರ ಕ್ರಿಯೇಟಿವಿಟಿ ಅವರಿಗೆ ಬಿಟ್ಟಿದ್ದು, ನಾನು ಯಾವುದನ್ನು ಕೂಡ ಒತ್ತಾಯ ಮಾಡೋದಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.